ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟ್ ಮೇಡಮ್, ಒಂದ್ಸಲ ನನ್ನ ಮಾತು ಕೇಳು. ಅದು ಬಾಸ್. ನೀನು ಹೇಳ್ಬೇಡ ದುರ್ಗಾ, ನಂಗೆ ಗೊತ್ತು ನೀನು ಆ ಗೂಬೆರಾನ್ ಬಗ್ಗೆ ಮಾತಾಡಕ್ ಬಂದಿದ್ಯಾ ಅಂತ. ಅವ್ರೇನು ಮಾಡಿಲ್ಲ ಅಂತ ಹೇಳ್ತೀಯ ಅಲ್ವಾ? ಹೌದು, ನಾನು ಅದನ್ನೇ ಹೇಳಬೇಕು ಅಂದ್ಕೊಂಡಿದ್ದು. ಪುಟ್ ಮೇಡಮ್, ಆದರೆ ಜಾಣ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ? ಮೊದಲು ಬೇರೆಯವ್ರು ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊಳ್ತಾರೆ. ಪುಟ್ ಮೇಡಮ್, ನೀನೇ ಯೋಚನೆ ಮಾಡು. ಅಪ್ಪ ಪಾಪ ಅಲ್ವಾ? ಅವ್ರ ಮನಸ್ಸಲ್ಲಿ ಎಷ್ಟು ನೋವಿದೆ ಹೇಳು. ಅವರು ಅಮ್ಮನ ಎಷ್ಟು ಪ್ರೀತಿ ಮಾಡ್ತಿದ್ರಲ್ವಾ? ಇವಾಗ ನೀನು ಹೀಗೆಲ್ಲ ಆಡಿದ್ರೆ ಅವ್ರ ಮನ್ಸಿಗೆ ನೋವಾಗಲ್ವಾ? ಇಲ್ಲ, ನಾನು ನಂಬಲ್ಲ. ಅವ್ರಿಗೆ ಒಂಚೂರು ಬೇಜಾರಿಲ್ಲ. ಪುಟ್ ಮೇಡಮ್, ಹಾಗೆಲ್ಲ ಹಠ ಮಾಡಬಾರ್ದು. ನೋಡು, ಈ ಮಾತೆಲ್ಲ ನಾನು ಆಡ್ತಿಲ್ಲ, ನಿಮ್ಮಮ್ಮನೇ ಹೇಳ್ತಿರೋದು. ಅಮ್ಮನಾ? ಹಾ, ಅಮ್ಮನೇ. ನಿಮ್ಮಮ್ಮ ನನ್ನ ಪಕ್ಕನೇ ನಿಂತಿದ್ದಾರೆ. ಇಲ್ಲ, ನಾನು ನಂಬಲ್ಲ. ಅಮ್ಮ ಇದ್ದಾಗ್ಲೂ ಗೂಬೆರಾನ್ ಪರನೇ ಮಾತಾಡ್ತಿದ್ರು. ಒಂದ್ ದಿವಸ ನನ್ನ ಪಾಲಿನ ಐಸ್ ಕ್ರೀಮ್ ತಿಂದಾಗ ಇಲ್ಲ, ಗೂಬೆರ ಏನು ತಿಂದಿಲ್ಲ ಅಂತಿದ್ಲು. ಈಗೂ ಅಮ್ಮ ಸುಳ್ಳು ಹೇಳ್ತಿದ್ದಾಳೆ. ಪುಟ್ ಮೇಡಮ್, ಅಮ್ಮ ಅವಾಗ ಏನೋ ತಮಾಷೆಗಾಗೆಲ್ಲ ಹೇಳಿರ್ತಾರೆ. ಇದು ತಮಾಷೆ ಅಲ್ಲ, ನಾನು ಇದು ನಿಜವಾಗ್ಲೂ ಹೇಳ್ತಿರೋದು. ಅಮ್ಮ ಯಾಕೆ ಇವಾಗ ಸುಳ್ಳು ಹೇಳ್ತಾರೆ ಹೇಳು? ನಂಗೆ ಗೊತ್ತಿಲ್ಲ. ನಿಜವಾಗ್ಲೂ ಪುಟ್ ಮೇಡಮ್, ನಾನು ಇದನ್ನು ಹೇಗೆ ನಂಬಿಸ್ಲಿ? ಅಮ್ಮ ನನ್ನ ಮುಂದೆ ಬಂದು ನಿಂತು ಹೇಳಿದ್ರೆ ಮಾತ್ರ ನಾನು ಒಪ್ಪೋದು. ಇಲ್ಲಾಂದ್ರೆ ನಾನು ಯಾರನ್ನೂ ನಂಬಲ್ಲ. ಈ ಬಟರ್ಫ್ಲೈನೂ ನಾನು ನಂಬಲ್ಲ. ನೀವು ಹೇಗಾದ್ರೂ ಮಾಡಿ ಪುಟ್ ಮೇಡಮ್ ಮುಂದೆ ಕಾಣಿಸ್ಕೊಳ್ಳಿ, ಅಥವಾ ಬೇರೆ ಏನಾದರೂ ಸೂಚನೆ ಕೊಡಿ ಅವಳಿಗೆ. ಹಾ, ಅವತ್ತು ಕನ್ನಡಿ ಮೇಲೆ ಬರೆದ್ರಲ್ಲ ಆ ಥರ, ಅಥವಾ ಅವಳ ಗೊಂಬೆ ಥರ ಬಂದ್ಬಿಟ್ಟು. ಇಲ್ಲಾಂದ್ರೆ ನಿಮಗೆ ಬರೆಯೋಕ್ಕಾಗುತ್ತೆ ಅಂದರೆ ಒಂದು ಚೀಟಿಲಿ ಬರ್ಕೊಡಿ, ನಾನು ಅದನ್ನು ಪುಟ್ ಮೇಡಮ್ ಕೊಡ್ತೀನಿ. ಇಲ್ಲ ದುರ್ಗಾ, ಹಾಗಾಗತ್ತೆ ಅನ್ನೋದಿದ್ರೆ ಇದನ್ನೆಲ್ಲ ನಾನು ಯಾಕೆ ಮುಂಚೆನೆ ಮಾಡ್ತಿರ್ಲಿಲ್ಲ? ಯಾಕೆ ಇದರಲ್ಲಿ ಯಾವುದೂ ಮಾಡೋಕ್ಕಾಗಲ್ವಾ? ಇಲ್ಲ ದುರ್ಗಾ, ಇದೆಲ್ಲ ಆಗಲ್ಲ. ನಮಗೆ ಕೆಲವು ಚೌಕಟ್ಟಿರತ್ತೆ, ಅದನ್ನ ದಾಟಿ ಬರೋಕ್ಕಾಗಲ್ಲ. ನಾವು ಪ್ರೀತಿಸೋರ್ಗೆ ಯಾರಾದರೂ ತೊಂದರೆ ಕೊಟ್ರೆ ನಾವು ಅವ್ರಿಗೆ ಶಿಕ್ಷೆ ಕೊಡ್ಬೋದೇ ಹೊರತು ಅದನ್ನ ಮೀರಿ ನನಗೇನು ಮಾಡೋಕ್ಕಾಗಲ್ಲ. ಈ ಮಾಯನೋ ದಮ್ಮನೋ ಆಗಿದ್ದಿದ್ರೆ ನಾನು ಅವ್ರಿಗೆ ಶಿಕ್ಷೆ ಕೊಡ್ಬೋದಿತ್ತು. ಯಾಕಂದ್ರೆ ಋಣಾತ್ಮಕ ಶಕ್ತಿ ಇರೋ ಕಡೆ ನಾವು ನಮ್ಮ ಶಕ್ತಿನ ಉಪಯೋಗಿಸ್ಕೋಬಹುದು. ಅದೇ ಧನಾತ್ಮಕ ಶಕ್ತಿ ಕಡೆ ಅದ್ರ ಮುಂದೆ ನಾವು ಬರಕ್ಕಾಗಲ್ಲ. ನಾವು ಪ್ರೀತಿಸೋರ್ನ ಮುಟ್ಟಕ್ಕಾಗಲ್ಲ, ಅವ್ರು ನಮ್ಮನ್ನ ನೋಡಕ್ಕಾಗಲ್ಲ. ಈ ಆತ್ಮಗಳ ಅಸಹಾಯಕತೆನೇ ಹೀಗೆ ಅಲ್ವಾ ದುರ್ಗಾ? ಎಲ್ಲಾನು ಗೊತ್ತಾಗತ್ತೆ, ಎಲ್ಲಾನು ಕಾಣತ್ತೆ, ಆದ್ರೆ ಏನು ಮಾಡಕ್ಕಾಗಲ್ಲ. ನಾವು ದೇವ್ರ ಹತ್ರ ನಮ್ಗೆ ಮುಕ್ತಿ ಕೊಡು ಅಂತ ನಾವ್ ಯಾಕೆ ಬೇಡ್ಕೋತೀವಿ ಹೇಳು? ಈ ಅಸಹಾಯಕತೆ ಬೇಡ ಅಂತಾನೆ. ಇಲ್ಲ ಅಂದಿದ್ರೆ ಆತ್ಮಗಳಾಗಿ ಬದುಕಿರೋವಾಗ ಈಡೇರಿಸ್ಕೊಳಕ್ ಆಗದೆ ಇರೋ ಆಸೆಗಳನ್ನೆಲ್ಲ ಈಡೇರಿಸ್ಕೊತಿದ್ವಿ. ನಮ್ ಶಕ್ತಿನ ನಾವು ಮಿಸ್ಯೂಸ್ ಮಾಡ್ಕೋಬಹುದಲ್ವಾ? ಹೌದಲ್ವಾ? ಹ, ಅದಕ್ಕೆ ಪ್ರಕೃತಿ ಒಂದಷ್ಟು ನಿಯಮಗಳನ್ನ ಮಾಡಿರತ್ತೆ. ಮನುಷ್ಯರಾದ್ರೂ ಸರಿ, ಆತ್ಮಗಳಾದ್ರೂ ಸರಿ, ನಾವ್ ಅದಕ್ಕೆ ಅಧೀನರಾಗೇ ಇರ್ಬೇಕು. ಇವಾಗ ಏನ್ ಮಾಡೋದು? ನಿಮ್ಮಿಂದ ಏನು ಮಾಡಕ್ಕಾಗಲ್ಲ ಅಂದ್ರೆ? ಪುಟ್ ಮೇಡಮ್ ನೋಡಿದ್ರೆ ನೀವು ಬಂದು ಹೇಳಿದ್ರೆ ಮಾತ್ರ ನಾನು ನಂಬ್ತೀನಿ ಅಂತಿದ್ದಾಳೆ. ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಹೌದು ದುರ್ಗಾ, ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅವಳು ಬೇರೆ ಏನ್ ಕೇಳಿದಿದ್ರು ನಾವ್ ಅದನ್ನ ಈಡೇರಿಸ್ಬೋದಿತ್ತು. ಆದ್ರೆ ಅವಳು ನನ್ನೇ ನೋಡ್ಬೇಕು ಅಂತ ಹೇಳ್ತಿದ್ದಾಳೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ.
ಇದೆಲ್ಲ ಹೀಗೆ ಬಿಟ್ರೆ ಅಪ್ಪ ಮಗಳ ಮಧ್ಯೆ ಅಂತರ ಬೆಳೆಯುತ್ತೆ. ನಾವ್ ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಏನಾದ್ರೂ ಮಾಡ್ಲೇಬೇಕು. ತುಂಬಾ ಟೆನ್ಷನ್ ಅಲ್ಲಿ ಇದೆಯಾ ಅನ್ಸುತ್ತೆ, ಅಥವಾ ಟೆನ್ಷನ್ ಆಗಿರೋ ತರ ಡ್ರಾಮಾ ಮಾಡ್ತಾ ಇದೀಯಾ? ನಾಟಕ ಮಾಡೋದೇನಿದ್ರು ನಿನ್ ಕೆಲ್ಸ, ನಂದಲ್ಲ. ತುಂಬಾ ಮಾತಾಡ್ತಾ ಇದೀಯಾ? ದಟ್ಸ್ ಓಕೆ, ಮಾತಾಡು. ನೀನ್ ಹೀಗೆ ಮಾತಾಡ್ತಾನೆ ಇರು, ನಾನೇನ್ ಕೆಲಸ ಮಾಡ್ಬೇಕೋ ಮಾಡ್ತೀನಿ. ಇದ್ರೆಲ್ಲದ್ರ ಹಿಂದೆ ನಿಂದೆ ಕೈವಾಡ ಇರೋದು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ವಾಟ್? ಎಸ್, ಅಫ್ಕೋರ್ಸ್ ನಂದೇ ಕೈವಾಡ ಇರೋದು, ನಾನೇ ಇದನ್ನೆಲ್ಲ ಮಾಡ್ತಾ ಇರೋದು. ನೀನೇನ್ ಮಾಡ್ತೀಯಾ? ನಿನ್ ಕೈಯಲ್ಲಿ ಏನ್ ಮಾಡೋದಕ್ಕಾಗತ್ತೆ? ಅಲ್ಲ, ಅಪ್ಪ ಮಗಳಿಗೆ ಈ ತರ ನೋವು ಕೊಡಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ನೋ 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 ನೋ, ಖಂಡಿತವಾಗ್ಲೂ ನಾಚಿಕೆ ಮಾತ್ರ ಆಗಲ್ಲ. ಇಬ್ರ ಮಧ್ಯೆ ತಂದಿಟ್ಟು ಖುಷಿ ಪಡೋದು ಇದೆಂತ ವಿಕೃತ ಮನಸ್ಥಿತಿ. ಇದರಿಂದ ನಿಂಗೆ ಏನ್ ಸಿಗತ್ತೆ? ತುಂಬಾ ತುಂಬಾ ಸಿಗುತ್ತೆ. ನನಗೆ ಯಾವ್ದು ಬೆನಿಫಿಟ್ ಸಿಗುತ್ತೋ ನಾನು ಅದೇ ಕೆಲಸ ಮಾಡೋದು. ಮಿಕ್ಕಿದ್ದೆಲ್ಲ ಯೋಚನೆ ಮಾಡಿ ನನ್ಗೇನಾಗ್ಬೇಕು? ನನ್ ದಾರಿಗೆ ಅಡ್ಡ ಬಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಾನ್ ಕಲಿಸ್ತಿರೋ ಪಾಠ ಇದು. ನೋಡು, ನಿನಗೆ ನನ್ ಮೇಲೆ ದ್ವೇಷ ಇದ್ರೆ ನನ್ ಜೊತೆ ಸೆಣ್ಸಾಡು. ಅದನ್ ಬಿಟ್ಟು ಬೇರೆಯವ್ರಿಗೆ ಯಾಕೆ ಈ ತರ ತೊಂದರೆ ಕೊಡ್ತೀಯಾ? ಜಸ್ಟ್ ನಿನಗ್ ಮಾತ್ರ ಏನೋ ಮಾಡಿದ್ರೆ ಅದರಿಂದ ನನಗೆ ಯಾವ ಯೂಸೂ ಇಲ್ಲ. ಶರತ್ ಹಿತಾಗೆ ಹರ್ಟ್ ಮಾಡಿದ್ರೆ ಹಿತ ಶರತ್ನ ಹೇಟ್ ಮಾಡ್ತಾಳೆ. ಅವಳನ್ನ ಸರಿಯಾಗಿ ಕನ್ವಿನ್ಸ್ ಮಾಡಕ್ಕಾಗ್ದಿರೋ ನೀನು ಅವಳಿಗೆ ಸರಿಯಾದ ತಾಯಿ ಅಲ್ಲ ಅಂತ ಆಗುತ್ತೆ. ಆ ಕಡೆ ಶರತ್ ಸ್ಯಾಡ್ ಆಗಿರ್ತಾರೆ, ಮನೆ ತುಂಬಾ ಜಗಳ ಆಗುತ್ತೆ. ಶರತ್ನ ಸರಿಯಾಗಿ ನೋಡ್ಕೊಳಕ್ಕಾಗ್ದಿರೋ ನೀನು ಸರಿಯಾದ ಹೆಂಡತಿ ಅಲ್ಲ, ಈ ಮನೆಗೆ ಸರಿಯಾದ ಸೊಸೆ ಅಲ್ಲ ಅಂತ ಆಗತ್ತೆ. ಎಲ್ರೂ ನೆಮ್ಮದಿನೂ ಕೆಡತ್ತೆ. ನನಗ್ ಚಾಲೆಂಜ್ ಮಾಡಿದ್ರೆ ಆಗೋ ಪರಿಣಾಮ ಇದೆ. ಎಂಟು ಗಂಟೆಗೆ ಇನ್ನು ಕೆಲವೇ ನಿಮಿಷಗಳಿವೆ. ಅಷ್ಟರೊಳಗೆ ಮಂಜರಿ ಅಮ್ಮನಿಗೆ ಹಿತ ರಕ್ತ ಸಿಗೋ ಹಾಗೆ ಮಾಡಲೇಬೇಕು. ಹಿತ ಪುಟ್ಟ, ಹ್ಞೂ ಅಪ್ಪಮ್ಮ. ನಿಂಗೇನೋ ತಗೊಂಡು ಬಂದಿದ್ದೀನಿ, ಬಾಯ್ಲಿ.